ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಆಮೇಲೆ ಎಲ್ಲ ಗ್ರಾಮದಿಂದ ಒಬ್ಬೊಬ್ಬರು ಬಂದಿದ್ದಾರೆ. ಆಮೇಲೆ ಬಂದಿರತಕ್ಕಂಥವರೆಲ್ಲರೂ ಕೂಡ ಹಾಲ್ ಅಂಡ್ ಡೈರಿ ಅಧ್ಯಕ್ಷರಾಗಿದ್ದವರು, ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ತಕ್ಕಂಥವ್ರು, ಎಲ್ಲ ಜಮೀನು ಮಾಡಿಕೊಂಡಿರ್ತಕ್ಕಂಥವ್ರು ಬಂದಿರತಕ್ಕಂಥದ್ದು. ಎರಡನೇದು, ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ವಾಸ್ತವ ಏನಿದೆ ಸಬ್ಜೆಕ್ಟು, ದಯಮಾಡಿ ಇದನ್ನು ಕ್ಲಾರಿಟಿ ಕೊಡಿ ಅಂತೇಳಿ. ಈಗ ಏನು ರೈತರ ಹತ್ರ ಹೋಗಿ ಏನು ಮಾತಾಡ್ತಾ ಇದ್ದಾರೆ, ಏನು ಗೊಂದಲ ಹೇಳ್ತಾ ಇದ್ದಾರೆ, ಇದಕ್ಕೆಲ್ಲ ತೆರೆ ಬೀಳಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ನಮ್ಮ ಬೇಡಿಕೆಗಳನ್ನು, ನಮ್ಮ ನಮ್ಮ ಹಿತಾಸಕ್ತಿ ಇದೆ ರೈತರನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂತೇಳಿ, ಅದನ್ನು ಇವತ್ತು ತಮ್ಮ ಮುಖಾಂತರ ನಾವು ಯಾರು ಸಂಬಂಧಪಟ್ಟಂಥ ಇಲಾಖೆಯವರು ಇದ್ದಾರೆ, ಡಿ ಸಿ ಅವ್ರು ಬರ್ತಾರೆ, ಪ್ರಾಧಿಕಾರದವ್ರು ಬರ್ತಾರೆ, ಸರ್ಕಾರ ಬರ್ತದೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ತಮ್ಮ ಮುಖಾಂತರ ಅವರಿಗೆ ಒಂದು ಕಂಚಗಾರನಹಳ್ಳಿ ಮತ್ತು ಬೇರ್ಮಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭೂ ಸಂತ್ರಸ್ತ ರೈತರ ಹಿತರಕ್ಷಣಾ ಸಮಿತಿ ಅಂತೇಳಿ ಇವತ್ತು ಒಂದನ್ನು ಮಾಡಿಕೊಂಡು ನಾವು ತಮ್ಮ ಮುಖಾಂತರ ಒಂದು ಆಗ್ರಹವನ್ನು ಕೊಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿರ್ತಕ್ಕಂಥವ್ರು ಯಾರು ನಮಗೆ ರಿಪ್ಲೈ ಕೊಡ್ತಾರೆ, ತದನಂತರದಲ್ಲಿ ಈ ಎಲ್ಲ ಬೇಡಿಕೆಗಳಿಗೆ ಅವರು ಒಪ್ಕೊಳ್ಳೋದಾದರೆ ನಾವು ಮುಂದಿನ ಒಂದು ಇದನ್ನು ರೂಪುರೇಷೆಯನ್ನು ಸಿದ್ಧಪಡಿಸ್ತೀವಿ. ಒಂದು ವೇಳೆ ಅವ್ರೇನಾದರೂ ಇದಿಲ್ಲ ನಾವು ಇಷ್ಟ ಬಂದಂಗೆ ಮಾಡ್ತೀವಿ ಅಂತಂದರೆ, ಗೌತಮ್ ಅವರು ಹೇಳ್ದಂಗೆ ನಾವೆಲ್ಲ ಮುಖಂಡರನ್ನ ಕರಿತೀವಿ, ಎಲ್ಲ ಪಕ್ಷದವ್ರನ್ನ ಕರಿತೀವಿ. ರೈತರ ಹಿತಾಸಕ್ತಿಗಾಗಿ, ರೈತರು ಉಳ್ಕೊಳ್ಳಿಕ್ಕಾಗಿ ಏನು ಒಳ್ಳೇದಾಗಬೇಕು ಒಳ್ಳೇದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಹಿತರಕ್ಷಣಾ ಸಮಿತಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಇಲ್ಲಿ ಪ್ರತಿ ಗ್ರಾಮದಿಂದಲೂ ಕೂಡ ಬಂದಿದ್ದಾರೆ, ಯಾವ್ಯಾವ್ದು ಅಕ್ಯುರೇಷನ್ ಆಗ್ತಾ ಇದೆ, ಏನು ನಮ್ಮಲ್ಲಿ 14 ಹಳ್ಳಿಗಳು ಹೋಗ್ತಾ ಇದೆ, 14 ಹಳ್ಳಿಯಿಂದನೂ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಕೆಲವರು ರಾಜಕಾರಣವಾಗಿ ಉಪಯೋಗ ಪಡ್ಕೊಳ್ಳಿಕ್ಕೆ ಏನಾದರೂ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಮಗೂ ಕೂಡ ನೇರವಾಗಿ ಗೊತ್ತಿಲ್ಲ. ನಾವು ಏನು ಇವತ್ತು ಪೇಪರ್ ನೋಟಿಫಿಕೇಶನ್ ಬಂದಿದೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಏನು ವಿಚಾರ ಬಂದಿದೆ, ಏನು ಊಹಾಪೋಹ ನಡೀತಾ ಇದೆ, ಅದಕ್ಕೆ ತೆರೆ ಎಳೆದು ಏನು ವಸ್ತುಸ್ಥಿತಿ ಇದೆ ಅದನ್ನು ನೀಡಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತೆಲ್ಲ ರೈತ ಮುಖಂಡರುಗಳು ಸೇರಿ ತಮ್ಮ ಮುಖಾಂತರ ಒಂದು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿರ್ಬೋದು, ಅಥವಾ ಪ್ರಾಧಿಕಾರದ ಆಯುಕ್ತರಿರ್ಬೋದು, ಅಥವಾ ಸರ್ಕಾರದ ಕಾರ್ಯದರ್ಶಿಗಳಿರ್ಬೋದು, ಯಾರು ಮೇಜರ್ ಇದಕ್ಕಿದ್ದಾರೆ ಅವ್ರು ಬಂದು ಸಮಿತಿಯವ್ರನ್ನ ಮತ್ತು ರೈತ ಮುಖಂಡರನ್ನ, ರೈತ ಸಂಘದವ್ರನ್ನ, ಎಲ್ಲ ಜನಪ್ರತಿನಿಧಿಗಳನ್ನ ಒಂದು ಸಭೆ ಕರೆದು ಲಿಖಿತವಾಗಿ ಇವತ್ತೇನು ನಾವು ತಮ್ಮ ಹತ್ರ ಬೇಡಿಕೆಗಳನ್ನ ಇಟ್ಟಿದ್ದೀವಿ, ಈ ಬೇಡಿಕೆಗಳ ಬಗ್ಗೆ ಅವರು ಲಿಖಿತವಾಗಿ ಏನು ಭರವಸೆಯನ್ನು ಕೊಡ್ತಾರೆ, ಅದರ ನಂತರದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ಸಿದ್ಧ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ